ನೋಡ್ರಿ ಇಲ್ಲಿ ನಾವೀಗ ಅರಿಶಿನ ಪುಡಿಯನ್ನ ತೆಗೆದುಕೊಂಡು ಅದರ ದ್ರಾವಣ ರೆಡಿ ಮಾಡಿರೋದು. ಈಗಾಗಲೇ ನಾವು ಲಿಟ್ಮಸ್ ಪೇಪರ್ನ ತೆಗೆದುಕೊಂಡಿದ್ದು ಅಲ್ಲಿ ಆಮ್ಲ ಯಾವ ರೀತಿ ಪ್ರತ್ಯಾಮ್ಲ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ. ನೀಲಿ ಇದ್ದದ್ದು ಏನಾಗ್ತದೆ ಕೆಂಪು ಬಣ್ಣಕ್ಕೆ ಹೋಗ್ತಿತ್ತು, ಅವಾಗ ಆಮ್ಲ ಆಗ್ತಿತ್ತು. ಅಥವಾ ಕೆಂಪು ಲಿಟ್ಮಸ್ ಪೇಪರ್ ನೀಲಿಗೆ ಹೋಯ್ತಂದ್ರೆ ಅದೇನಾಗ್ತದೆ ನಾವು ಪ್ರತ್ಯಾಮ್ಲ ಅಂತ ನಾವು ಬೇರ್ತಿದ್ದು. ಹೌದಾ? ಸೊ ಇಲ್ಲೇನಾಗ್ತಿತ್ತಪ್ಪ ಅಂದ್ರೆ ಇಲ್ಲಿ ಅರಿಶಿನ ಪುಡಿಯ ನೀರನ್ನ ರೆಡಿ ಮಾಡಿದವು. ಹೌದಾ? ಸೊ ಸೂಚಕವಾಗಿ ಬಳಸ್ತಾ ಇದಾವೆ. ಸೊ ಇಲ್ಲಿ ಕೆಲವೊಂದು ದ್ರಾವಣಗಳಿದಾವೆ. ಇದು ಯಾವ ದ್ರಾವಣ? ನಿರ್ಮಾ ಸೋಡಾ ನೀರು ಇದೆ, ವಾಷಿಂಗ್ ಸೋಡಾ ನೀರು ಇದೆ. ಇದು ನಿಂಬೆ ರಸವನ್ನು ತೆಗೆದುಕೊಂಡಿದ್ದಾರೆ. ಸುಣ್ಣದ ನೀರಿದೆ, ತಿಳಿ ನೀರಿದೆ. ಸುಣ್ಣದ ನೀರನ್ನ ಒಂದು ಸ್ವಲ್ಪ ಕಲಕಬೇಕಾದೈತಿ. ಇದನ್ನೆಲ್ಲ ಯಾಕಂದ್ರೆ ಅಂದ್ರೆ ಸುಣ್ಣ ಕೆಳಗಡೆ ಹೋಗಿ ಕುಳಿತದ, ಸೊ ಅದನ್ನ ಕಲಕಬೇಕು. ಸೊ ಸಾಬೂನ್ ನೀರಿದೆ ಇದು. ಹೌದಾ? ಸೊ ಅಲ್ಲೇನಿದೆ ಹೇಳ್ರಿ, ಮೋಸಂಬಿ ನೀರು. ಮೋಸಂಬಿ ರಸ ಇದೆ. ರೈಟ್? ಓಕೆ. ಸೊ ಇವಾಗ ನಾವು ಫಸ್ಟ್ ಕೊಂಡೆ ನೋಡ್ತಾ ಇದ್ದಾವೆ ಯಾವುದು? ವಾಷಿಂಗ್ ಸೋಡಾ ಇದೆ. ವಾಷಿಂಗ್ ಸೋಡಾದಲ್ಲಿ ನಾವೇನು ಮಾಡಿದವಪ್ಪ ಅಂದ್ರೆ ಸೊ ಅರಿಶಿನ ದ್ರಾವಣವನ್ನು ಬೆರೆಸ್ತಾ ಇದ್ದಾವೆ. ಸೊ ನೋಡ್ರಿ ಇಲ್ಲಿ ಅರಿಶಿನ ದ್ರಾವಣವನ್ನು ಬೆರೆಸ್ತಾ ಇದ್ದಾವೆ. ಕಲರ್ ಏನಾದರೂ ಚೇಂಜ್ ಆಯ್ತಾ? ಓ ಎಸ್, ನೋಡ್ರಿ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ. ಯಾವ ಕಲರ್ ಆಗ್ತಾ ಇದೆ? ಹಾಗಾದ್ರೆ ಸುಣ್ಣದ ನೀರು ಅನ್ನೋದೊಂದು ಏನು ಹೇಳ್ರಿ? ಪ್ರತ್ಯಾಮ್ಲ. ಸುಣ್ಣದ ನೀರು ಅನ್ನೋದೊಂದು ಏನು ಹೇಳ್ರಿ? ಪ್ರತ್ಯಾಮ್ಲ. ಗೊತ್ತಾಯ್ತಲ್ಲ? ಎಸ್. ಓಕೆ. ನೆಕ್ಸ್ಟ್ ಇಲ್ಲಿ ಯಾವ ನೀರಿದೆ ಹೇಳ್ರಿ? ನಿಂಬೆ ರಸದ. ನಿಂಬೆ ರಸದಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಈಗ? ಅರಿಶಿನ ದ್ರಾವಣನ ಹಾಕ್ತಾ ಇದ್ದೇನೆ. ನೋಡ್ರಿ ಏನಾದ್ರು ಚೇಂಜ್ ಆಯ್ತು ನೋಡ್ರಿ ಕಲರ್. ಹಳದಿ ಕಲರ್ ಐತಿ, ಅದನ್ನ ಬಿಟ್ಟು ಏನಾದ್ರು ಚೇಂಜ್ ಆಗೈತಿ? ಇಲ್ಲ. ಹಾಗಾದ್ರೆ ಇದು ಪ್ರತ್ಯಾಮ್ಲ ಆಗಿರುವುದಿಲ್ಲ. ಇದೊಂದು ಏನು ಹೇಳ್ರಿ? ಆಮ್ಲ ಅಂತ ಹೇಳ್ಬೋದು. ಪ್ರತ್ಯಾಮ್ಲ ಅಂತ ಕನ್ಫರ್ಮ್ ಮಾಡಕ್ ಸಾಧ್ಯ ಇಲ್ಲ ಇದನ್ನ. ರೈಟ್? ಓಕೆ. ನೆಕ್ಸ್ಟ್ ಇದು ಯಾವ ನೀರು? ಸುಣ್ಣದ ನೀರನ್ನ ಸ್ವಲ್ಪ ನಾವೇನು ಮಾಡ್ಬೇಕಂದ್ರೆ ಕಲಕಬೇಕಾದೈತಿ. ಯಾಕಂದ್ರೆ ಸುಣ್ಣ ಏನಾಗೈತಿ ಅದರಲ್ಲಿ ಕೆಳಗಡೆ ಕೊಳ್ತು ಹೋಗೈತಿ. ಸೊ ಹಾಗಾಗಿ ಸುಣ್ಣದ ನೀರು ಏನಾಗೈತಿ ಸ್ವಲ್ಪ ಕಲಕಿದಾಗ ನಮಗೆ ಏನಾಗ್ತದೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಓಕೆ. ಈಗ ಸುಣ್ಣದ ನೀರಿದೆ. ಸುಣ್ಣದ ನೀರಿಗೆ ನಾವೇನು ಮಾಡೋದು ಹೇಳ್ರಿ? ಈಗ ಯಾವುದು? ಅರಿಶಿನ ದ್ರಾವಣವನ್ನು ಬೆರೆಸ್ತಾ ಇದ್ದೇವೆ. ಸೊ ಟೆಸ್ಟ್ ಕಾಣುವಂಗೆ ಹಿಡಿಪ. ಓಕೆ ನೋಡ್ರಿ ಇಲ್ಲಿ. ಓ ಎಸ್, ಇಲ್ಲೇನಾಗ್ತಾ ಇದೆ? ಕಲರ್ ಏನಾಯ್ತು? ಚೇಂಜ್ ಆಗ್ತಾ ಇದೆ. ಕಲರ್ ಚೇಂಜ್ ಆಗೈತಲ್ಲ. ಸೊ ಹಾಗಾದ್ರೆ ಸುಣ್ಣದ ನೀರು ಅನ್ನೋದೊಂದು ಏನು ಹೇಳ್ರಿ? ಪ್ರತ್ಯಾಮ್ಲವಾಗಿದೆ. ಸುಣ್ಣದ ನೀರು ಅನ್ನೋದೊಂದು ಏನು ಹೇಳ್ರಿ? ಪ್ರತ್ಯಾಮ್ಲ. ಓಕೆ. ನೆಕ್ಸ್ಟ್ ಯಾವುದು ದ್ರಾವಣ? ಸಾಬೂನು ದ್ರಾವಣವನ್ನು ತೆಗೆದುಕೊಂಡಿದ್ದಾರೆ. ಸಾಬೂನು ದ್ರಾವಣಿಗೆ ನಾವು ಅರಿಶಿನ ದ್ರಾವಣವನ್ನು ಬೆರೆಸೋಣ. ಸೊ ಅರಿಶಿನ ದ್ರಾವಣ ಡ್ರಾಪ್ ಮೂಲಕ ಬಳಸ್ತಾ ಇದ್ದೇವೆ. ನೋಡ್ರಿ ಕಲರ್ ಏನಾದರೂ ಚೇಂಜ್ ಆಗ್ತಾ ಇದೆ ಚೆಕ್ ಮಾಡ್ಕೋತ ಹೋಗ್ಬೇಕಾದೈತಿ. ಚೇಂಜ್ ಆಗ್ತಾ ಇದೆ. ಎಸ್. ಯಾವ ಕಲರ್ ಆಗ್ತಾ ಇದೆ? ಕೆಂಪು ಬಣ್ಣಕ್ಕೆ ಹೋಯ್ತಂದ್ರೆ ಅದೇನಾಗಿರ್ತೈತಿ? ಪ್ರತ್ಯಾಮ್ಲ ಆಗಿರ್ತದೆ. ಹಾಗಾಗಿ ಸಾಬೂನು ನೀರು ಸಹಿತ ಒಂದೇನು ಹೇಳ್ರಿ? ಪ್ರತ್ಯಾಮ್ಲ. ಓಕೆ. ನೆಕ್ಸ್ಟ್ ಯಾವುದದು? ಮೋಸಂಬಿ. ಹಿಂಗೆ ಇಡಬೇಕು ಕಾಣೋಣ. ಆಯ್ತಾ? ಮೋಸಂಬಿ ದ್ರಾವಣ ಇದೆ, ರಸ ಇದೆ. ಅದಕ್ಕೆ ನಾವು ಅರಿಶಿನ ಪುಡಿಯನ್ನು ಬೆರೆಸ್ತಾ ಇದ್ದೇವೆ. ನೋಡ್ರಿ ಏನಾದರೂ ಚೇಂಜ್ ಆಗ್ತಿದ್ದೇನಾ? ಇಲ್ಲ, ಏನೂ ಚೇಂಜ್ ಆಗ್ತಾ ಇಲ್ಲ. ಚೆಕ್ ಆಗಿ ಮತ್ತೇನಾದ್ರು ಚೇಂಜ್ ಆಗತೈತೆ? ಇಲ್ಲ. ಹಾಗಾಗಿ ಇದೊಂದು ಪ್ರತ್ಯಾಮ್ಲ ಅಲ್ಲ. ಆಯ್ತಾ? ಸೊ ಬನ್ನಿ ಕೆಂಪು ದಾರ ಒಂದು ಕಡೆ ಬೇರೆ ನೋಡಿ. ಕೆಂಪು ಬಣ್ಣ ನೋಡಿ, ಇದು ವಾಷಿಂಗ್ ಸೋಡಾ ಆಗಿತ್ತು, ಇದು ಸುಣ್ಣದ ನೀರಾಗಿತ್ತು, ಅದೇನಾಗಿತ್ತು ಸಾಬೂನು ನೀರು. ಇವೆಲ್ಲ ಏನಂದ್ರೆ ಪ್ರತ್ಯಾಮ್ಲಗಳು. ಯಾಕಂದ್ರೆ ಅರಿಶಿನ ಪುಡಿ ಏನಾಕಿದ ನಾವೇನಾದ್ರು ಕೆಂಪು ಬಣ್ಣಕ್ಕೆ ತಿರುಗು, ಅವೆರಡು ಕೆಂಪು ಬಣ್ಣಕ್ಕೆ ತಿರುಗಿಲ್ಲ. ಹಾಗಾಗಿ ಅವು ಪ್ರತ್ಯಾಮ್ಲ ಆಗಿರುವುದಿಲ್ಲ. ಅರಿಶಿನ ಪುಡಿ ಗೊತ್ತಾಯ್ತಲ್ಲ? ಅರಿಶಿನ ಪುಡಿಯಿಂದ ನಾವೇನು ಮಾಡ್ಬೋದು? ಆಮ್ಲ ಪ್ರತ್ಯಾಮ್ಲಗಳನ್ನು ಕನ್ಫರ್ಮ್ ಮಾಡಬಹುದು. ಬೇರೆ ಆಯ್ತಾ? ಥ್ಯಾಂಕ್ ಯು.